ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ ಬೇಡಿಕೆ ಪ್ರತಿಭಟನೆಗಳನ್ನ ಹಿಂಪಡೆಯೋದಕ್ಕೆ, ಚಳುವಳಿಯನ್ನ ಹಿಂಪಡೆಯೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ ಬೇಡಿಕೆ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಈ ಚಳುವಳಿಯಲ್ಲ, ಇದರ 10 ಪಟ್ಟು ತೀವ್ರತೆ ಇರುವಂತಹ ಚಳುವಳಿ ಮಾಡಿದ್ರು. ಇದಕ್ಕಿಂತ 10 ಪಟ್ಟು ಹೆಚ್ಚಿನ ಆಕ್ರೋಶ ಹೊರ ಹಾಕಿದ್ರು ಸಹ ನರೇಂದ್ರ ಮೋದಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವ ಧೈರ್ಯ ಬರೋದಕ್ಕೆ ಸಾಧ್ಯನೇ ಇಲ್ಲ. ರಾಜೀನಾಮೆ ಪಡೆಯೋದಿಲ್ಲ. ಪಡೆದರೆ ಈ ಸರ್ಕಾರನೇ ಇರಲ್ಲ. ಅದಕ್ಕೆ ನಾನಾ ಕಾರಣಗಳಿದಾವೆ. ಸೊ ಏನದು ಕಾರಣ? ಯಾಕೆ ನರೇಂದ್ರ ಮೋದಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದಿಲ್ಲ? ಯಾಕಂದ್ರೆ ಅದು ಈಸಿಯೆಸ್ಟ್ ವೇ ಈಗಿರುವಂತಹ ಈ ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ. ತುಂಬಾ ಸುಲಭದ ಹಾದಿ. ಧರ್ಮೇಂದ್ರ ಪ್ರಧಾನ್ ಮಂತ್ರಿ ಮಂಡಲದಿಂದ ಕಿತ್ತು ಬಿಸಾಕಿದ್ರೆ ಇಡೀ ಚಳುವಳಿ ಅಥವಾ ಹೋರಾಟ ಏನೂ ಇಲ್ಲದಂತ ಆಗ್ಬಿಡುತ್ತೆ. ಬಟ್ ಮೋದಿ ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಮಾಡೋದಿಲ್ಲ. ಯಾಕೆ? ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ನೀಟ್ ಪೇಪರ್ ಲೀಕ್ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಆಗಿದೆ ಮತ್ತು ಬೇರೆ ಬೇರೆ ಎಕ್ಸಾಮ್ಗಳು ಸಹ ಲೀಕ್ ಆಗಿರುವ ಹಿನ್ನೆಲೆಯಲ್ಲಿ ನೀಟ್ ಪೇಪರ್ ಈ ವರ್ಷ ಲೀಕ್ ಆಗಿದ್ದು ಪ್ರಮುಖವಾದಂತಹ ಒಂದು ಘಟನೆಯಾಗಿ ಅದರಿಂದ 21 ಜನ ಮಕ್ಕಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡು 22-23 ಲಕ್ಷ ಮಕ್ಕಳು ಮರುಪರೀಕ್ಷೆ ಬರೆಯಬೇಕಾದಂತಹ ಮತ್ತು ಆ ಆತಂಕವನ್ನ ಮತ್ತೆ ಅನುಭವಿಸಬೇಕಾದಂತಹ ಸನ್ನಿವೇಶ ಉಂಟಾದ್ದರಿಂದ ಈ ಶಿಕ್ಷಣ ಸಚಿವ ಇರಬಾರದು, ನಾಲಾಯಕ್ಕು ಈ ಧರ್ಮೇಂದ್ರ ಪ್ರಧಾನ್ ಆ ಇಲಾಖೆಗೆ ಅನ್ನುವಂಥದ್ದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ. ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಉಟ್ಕೊಳ್ತು, ಅದಕ್ಕೆ ಸಿಜೆಐ ಹೇಗೆ ಕಾರಣ ಆದರೂ ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸಾಕಷ್ಟು ಬಾರಿ ನಾನು ಮಾತಾಡಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ. ಸಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಪಟ್ಟು ಹಿಡಿದು ಪ್ರತಿಭಟನೆಗಳನ್ನ ಆರಂಭಿಸ್ತು. ಆ ಪ್ರತಿಭಟನೆಗಳು ಹೋರಾಟವಾಯಿತು. ಹೋರಾಟ ಈಗ ಚಳುವಳಿ ರೂಪ ಪಡ್ಕೊಂಡಿದೆ. ಅದಕ್ಕೆ ಶಕ್ತಿ ತುಂಬೋದಕ್ಕೆ ಸೋನಂ ವಾಂಗ್ಚುಕ್ ಬಂದು ಉಪವಾಸ ಮಲಗಿದ್ರು. ದೆಹಲಿಯ ಜಂತರ್ ಮಂತರ್ ಕೇಂದ್ರ ಬಿಂದು ಆಗೋಯ್ತು ಇಡೀ ದೇಶದಲ್ಲಿ. ಆದರೆ ಈಗ ಸ್ವಲ್ಪ ಬದಲಾವಣೆಗಳಾಗಿದ್ದಾವೆ. ಸೋನಂ ವಾಂಗ್ಚುಕ್ ಉಪವಾಸ ತೊರೆದಿದ್ದಾರೆ. ಆ ದೀಪ್ಗೆ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳುತ್ತಲೇ ತಾವು ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆಯನ್ನು ಸಹ ನಡೆಸ್ತಾ ಇದ್ದಾರೆ ಸಿಜೆಪಿ ಪಕ್ಷದವರು. ಆದ್ರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನರೇಂದ್ರ ಮೋದಿ ಅವರಿಗೆ ತಲೆನೋವೇ ಬೇಕಾಗಿಲ್ಲ. ಇಡೀ ದೇಶದಲ್ಲಿ ಎಲ್ಲ ನಗರಗಳಲ್ಲಿಯೂ ಸಹ ಯುವ ಜನತೆ ಜನ್ಸಿ ಬೀದಿಗೆ ಬಂದು ಪೊಲೀಸರ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಂಡು, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಂಡು ಏನೆಲ್ಲ ಘಟನೆಗಳು, ಏನೆಲ್ಲ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಸರ್ಕಾರದ ಮಾನ ಹರಾಜಾಗ್ತಿದ್ರು ಸಹ ಸಿಂಪಲ್ ಸ್ಟೆಪ್ ಇಂದ ಇದೆಲ್ಲವನ್ನು ತಡಿಬಹುದಾಗಿತ್ತು. ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಂಡಿದ್ರೆ ಇದ್ಯಾವುದು ನಡೀತಾ ಇರ್ಲಿಲ್ಲ. ಈಗಲೂ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಗುತ್ತೆ. ಬಟ್ ನರೇಂದ್ರ ಮೋದಿ ಆ ರಾಜೀನಾಮೆಯನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಪಡ್ಕೊಳ್ಳೋದಿಲ್ಲ, ಆಗೋದು ಇಲ್ಲ, ಪಡ್ಕೊಳ್ಳೋದು ಇಲ್ಲ. ಯಾಕೆ? ಅದಕ್ಕೆ ಎರಡು ರೀತಿಯಾದಂತಹ ಕಾರಣಗಳಿದ್ದಾವೆ. ಒಂದು, ಧರ್ಮೇಂದ್ರ ಪ್ರಧಾನ್ ಹಿನ್ನೆಲೆ ಮತ್ತು ಈ ಸರ್ಕಾರದ ಈಗೋ ಎರಡು ಕೆಲಸ ಮಾಡ್ತಿರ್ತವೆ. ಇನ್ನೊಂದು ಕಾರಣ ರಾಜಕೀಯ ಕಾರಣ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಜನ ಈ ಸರ್ಕಾರವನ್ನ ಕಿತ್ತು ಬಿಸಾಕ್ಬಿಡ್ತಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ. ಜನ ಕಿತ್ತು ಬಿಸಾಕ್ತಾರೆ ಮೋದಿ ಸರ್ಕಾರವನ್ನ. ಹೇಗೆ ಅಂತ ವಿವರಿಸ್ತೀನಿ. ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ಹಿನ್ನೆಲೆ. ಧರ್ಮೇಂದ್ರ ಪ್ರಧಾನ್ ಹಿನ್ನೆಲೆ ಏನು? ಪಕ್ಕ RSS ಬಜರಂಗ ದಳದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯನ್ನ ಮುಟ್ಟೋದಕ್ಕೆ ನರೇಂದ್ರ ಮೋದಿಗೆ ಧೈರ್ಯ ಇಲ್ಲವೇ ಇಲ್ಲ. ಅಂತಹ ರಾಮನ ಮಂದಿರದಲ್ಲಿ ಲೂಟಿ ಆದ ಸನ್ನಿವೇಶದಲ್ಲಿಯೂ ಸಹ RSS ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ಮುಟ್ಟುವ ಧೈರ್ಯವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಲಿಲ್ಲ. ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಲಿಲ್ಲ. ಸಣ್ಣ ಪುಟ್ಟ ಜನರನ್ನ ಬಂಧಿಸಿದ್ರು, ಅಲ್ಲಿಗೆ ಅದನ್ನ ಮುಗಿಸ್ಬಿಟ್ರು. ಜನರಲ್ ಸೆಕ್ರೆಟರಿ ಹುದ್ದೆಯಲ್ಲಿರುವಂತಹ RSS ಹಿನ್ನೆಲೆಯ ದೊಡ್ಡ ತಲೆ ನಾವು ಮುಟ್ಟಲ್ಲ, ಮುಟ್ಟಕ್ ಸಾಧ್ಯನೇ ಇಲ್ಲ. ಮುಟ್ಟಿದ್ರೆ ಇವರು ಸರ್ಕಾರಕ್ಕೆ ಕುತ್ತು. RSS ಸುಮ್ನಿರಲ್ಲ, ಸಂಘ ಪರಿವಾರ ಸುಮ್ನಿರಲ್ಲ. ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ತಲೆಗಳು ಸೇಫ್. ಅದೇ ರೀತಿ ಇಲ್ಲಿಯೂ ಸಹ ಧರ್ಮೇಂದ್ರ ಪ್ರಧಾನ ಮುಟ್ಟೋಕ್ಕಾಗೋದಿಲ್ಲ.
ಧರ್ಮೇಂದ್ರ ಪ್ರಧಾನ್ ಏನಾದರೂ RSS ಬೆಂಬಲದೊಂದಿಗೆ RSS ನ ಕನ್ವಿನ್ಸ್ ಮಾಡಿ ನರೇಂದ್ರ ಮೋದಿ ಮುಟ್ಟಿದ್ರು ಸಹ ಧರ್ಮೇಂದ್ರ ಪ್ರಧಾನ್ ಇಂಧನ ಸಚಿವ ಆಗಿದ್ದಾಗ, ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾಗ ONGC ಮೂಲಕ ಸುಮಾರು 670 ಕೋಟಿ ರೂಪಾಯಿಗಳವರೆಗೆ RSS ಹಿನ್ನೆಲೆಯ RSSಗೆ ಸಂಬಂಧಪಟ್ಟಂತಹ ಗುಂಪುಗಳಿಗೆ, ಸಂಸ್ಥೆಗಳಿಗೆ 670 ಕೋಟಿಯವರೆಗೆ ದುಡ್ಡನ್ನ, ONGCಯ ದುಡ್ಡನ್ನ ಕೊಟ್ಟಿರುವಂತಹದ್ದು ಹೊರಗೆ ಹಾಕೋದಕ್ಕೆ ಧರ್ಮೇಂದ್ರ ಪ್ರಧಾನೇ ಮುಂದಾಗಬಹುದು. ಧರ್ಮೇಂದ್ರ ಪ್ರಧಾನೇ ಬ್ಲಾಕ್ ಮೇಲ್ ಮಾಡಬಹುದು. ನಾನು ONGC ಮೂಲಕ RSS ನ ಸಂಸ್ಥೆಗಳಿಗೆ ಕೊಟ್ಟಿರುವಂತಹ ದುಡ್ಡಿನ ವಿಚಾರವಾಗಿ ನಾನೇ ಹೇಳ್ಬಿಡ್ತೀನಿ ದೇಶಕ್ಕೆ ಅಂತ. ಈ ವಿಚಾರವನ್ನ ಕಳೆದ ವಾರ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ. ONGC ಇಂದ RSS ನ ಸಂಸ್ಥೆಗಳಿಗೆ 670 ಕೋಟಿಯವರೆಗೆ ಹೋಗಿದೆ. ಹಾಗಂತ ಒಂದು ಪ್ರೈವೇಟ್ ಏಜೆನ್ಸಿ, ನ್ಯೂಸ್ ಏಜೆನ್ಸಿ ತನಿಖಾ ವರದಿಯನ್ನ ಇನ್ಕ್ಲೂಡಿಂಗ್ ಪ್ರೂಫ್ ಸಾಕ್ಷಿ ಸಮೇತವಾಗಿ ಹೊರಗಿಟ್ಟಿತ್ತು. ಅದನ್ನೇ ಈಗ ಧರ್ಮೇಂದ್ರ ಪ್ರಧಾನ್ ದಾಳವಾಗಿ ಬಳಸ್ಕೊಳ್ಳಬಹುದು, ಬ್ಲಾಕ್ ಮೇಲಿಂಗ್ ಪಾಯಿಂಟ್ ಆಗಿ ಬಳಸ್ಕೊಳ್ಳಬಹುದು. ಇನ್ನೊಂದು, ನಾನು ಸಂಘ ಪರಿವಾರ, ನನ್ನನ್ನ ಮುಟ್ಟಿದ್ರೆ ಹುಷಾರ್, ಅದನ್ನೂ ಬಳಸಬಹುದು. ಸೊ ಅದು ಇರುವಂತಹ ಕಾರಣಗಳು. ಆ ಕಾರಣ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರಿಗೆ ರಾಜಕೀಯ ಕಾರಣಗಳೇ ಇದ್ದಾವೆ. ರಾಜಕೀಯ ಕಾರಣಗಳು ತುಂಬಾ ಚೆನ್ನಾಗಿದ್ದಾವೆ. ಆ ರಾಜಕೀಯ ಕಾರಣಗಳು ಈ ದೇಶದ ಜನನೇ ನರೇಂದ್ರ ಮೋದಿ ಸರ್ಕಾರವನ್ನ ಕಿತ್ತೆಸೆಯುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬಹುದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರೆ ಈ ದೇಶದ ಜನ ನರೇಂದ್ರ ಮೋದಿ ಸರ್ಕಾರವನ್ನ ಉಳಿಸೋದು ಡೌಟ್. ಯಾಕೆ, ಹೇಗೆ? ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡ್ಕೊಂಡ್ಬಿಟ್ರು ಅಂತ ಹೇಳಿ ತಿಳ್ಕೊಳ್ಳಿ. ಏನು, ಅವರು ಕಾರ್ಯಕ್ಷಮತೆಯ ಸರಿ ಇಲ್ಲ, ಅವರ ನಿಭಾಯಿಸೋಕೆ ಸೋತಿದ್ದಾರೆ, ಇಲಾಖೆಯನ್ನು ನಿಭಾಯಿಸೋದು ಸೋತಿದ್ದಾರೆ. ನೀಟ್ ಪೇಪರ್ ಪದೇ ಪದೇ ಲೀಕ್ ಆಗ್ತಾ ಹೋಗ್ತಿದೆ, ಬೇರೆ ಪರೀಕ್ಷೆಗಳು ಲೀಕ್ ಆಗ್ತಿದ್ದಾವೆ. ಸೊ ಅವರು ಸಮರ್ಥರಲ್ಲ ಆ ಇಲಾಖೆಯನ್ನು ನಿಭಾಯಿಸೋದಕ್ಕೆ. ಹಾಗಾಗಿ ಆ ಅಸಮರ್ಥ ಮಂತ್ರಿಯನ್ನ ತೆಗಿತಾ ಇದ್ದೀವಿ ಅಥವಾ ರಾಜೀನಾಮೆ ಪಡ್ಕೊಳ್ತೀವಿ. ಅದು ನಡೆದು ಬಿಟ್ರೆ ಒಂದು ನರೇಂದ್ರ ಮೋದಿ ಅವರ ಈಗೋಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಮೋದಿ ಸರ್ಕಾರ ಮೊದಲೇ ಹೇಳ್ಕೊಂಡಿದೆ, ರಾಜನಾಥ್ ಸಿಂಗ್ ಹೇಳ್ಕೊಂಡಿದ್ದಾರೆ, ನಮ್ದು UPA ಸರ್ಕಾರ ಅಲ್ಲ, ರಾಜೀನಾಮೆ ಕೊಡೋ ಸಂಸ್ಕೃತಿನೇ ಇಲ್ಲ ನಮ್ಮಲ್ಲಿ ಅಂತ. ಅಂದ್ರೆ ನಾವು ಏನು ಮಾಡಿದ್ರು ಸರಿನೇ, ಆ ಮನಸ್ಥಿತಿಯಲ್ಲಿ ನಾವಿರೋದು. ವಿ ವಿಲ್ ನೆವರ್ ರಿಸೈನ್. ಆ ಮನಸ್ಥಿತಿ ಈಗ ಹೋಗ್ಬಿಟ್ಟಾದ್ರೆ, ಇನ್ನೊಂದು ಕಡೆ ಆ ಒಂದು ರಾಜೀನಾಮೆ ಸಾಲು ಸಾಲು ರಾಜೀನಾಮೆ ಬೇಡಿಕೆಗಳಿಗೆ ನಾಂದಿ ಆಡುತ್ತೆ. ಜನ ಅದಾದ ನಂತರ ಸುಮಾರು ಜನ ಮಂತ್ರಿಗಳ ರಾಜೀನಾಮೆಯನ್ನು ಕೇಳುತ್ತಾರೆ. ಯಾರ್ಯಾರ್ದು ಕೇಳಬಹುದು? ಮೊದಲಿಗೆ ಮೋದಿಯ ಅಚ್ಚುಮೆಚ್ಚಿನ ರೀಲ್ ಮಂತ್ರಿ, ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್. ಪದೇ ಪದೇ ರೈಲ್ವೆ ಆಕ್ಸಿಡೆಂಟ್ಗಳಾಗ್ತಾನೆ ಇದಾವಲ್ಲ, ಈತ ಕೂಡ ನಾಲಾಯಕು. ಧರ್ಮೇಂದ್ರ ಪ್ರಧಾನ್ ನಾಲಾಯಕ್ ಅಂತ ಕಿತ್ತು ಬಿಸಾಕಿದ ಹಾಗೇನೆ ಅಶ್ವಿನಿ ವೈಷ್ಣವನ್ನು ಸಹ ಕಿತ್ತು ಬಿಸಾಕಿ ಅಂತ ಜನ ಪ್ರತಿಭಟನೆ ಮಾಡ್ತಾರೆ, ಗಲಾಟೆಗಳಾಗ್ತವೆ. ಅದಕ್ಕೂ ಚಳುವಳಿ ಆದರೂ ಆಗಬಹುದು. ಒಂದಷ್ಟು ಜನ ಅದಕ್ಕೂ ಸಹ ಮುಂದಕ್ಕೆ ಬಂದು ಪ್ರೆಷರ್ ಹಾಕ್ತಾರೆ. ಇನ್ನೊಬ್ಬರು ಅಮಿತ್ ಶಾ ಆಕ್ಚುಲಿ ಮಂತ್ರಿ ಅಲ್ಲ, MP ಅಲ್ಲ, MLA ಅಲ್ಲ, ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಲಿಕ್ಕೂ ಸಹ ನಾಲಾಯಕ ಮನುಷ್ಯ. ಆತನ ಮನಸ್ಥಿತಿಯ ಆಧಾರದ ಮೇಲೆ, ಆತನಲ್ಲಿರುವಂತಹ ಕ್ರೌರ್ಯ, ಆತನಲ್ಲಿರುವಂತಹ ಕುಬುದ್ಧಿ, ಇದನ್ನೆಲ್ಲ ನೋಡ್ಕೊಂಡಾಗ ಚುನಾವಣೆಗೆ ನಿಲ್ಲೋದಕ್ಕೆ ಅನರ್ಹ ವ್ಯಕ್ತಿ. ಸೈದ್ಧಾಂತಿಕವಾಗಿ ನೋಡಿಕೊಂಡಾಗ, ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ, ಮನುಷ್ಯರು ಅನ್ನುವಂಥ ರೀತಿಯಲ್ಲಿ ನೋಡಿದಾಗ, ಸೊ ಈ ವ್ಯಕ್ತಿಯ ವೈಫಲ್ಯಗಳು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ಈಗ ನಡೀತಾ ಇರೋ ಪ್ರತಿಭಟನೆಗಳು ಸಹ ಅದರ ಒಂದು ಭಾಗನೇ. ಅಮಿತ್ ಶಾ ವೈಫಲ್ಯನೇ. ಕಾಕ್ರೋಚ್ ಜನತಾ ಪಾರ್ಟಿ ಏನ್ ಮಾಡ್ಕೊಂಡ್ಬಿಡುತ್ತೆ, ಪ್ರತಿಭಟನೆ ಮಾಡ್ತಾರ, ಮಾಡ್ರಿ, ಜಂತರ್ ಮಂತರಲ್ಲಿ ಎಷ್ಟು ಜನ ಸೇರಿದ್ರೆ ಏನಂತೆ, ಏನೂ ಆಗಲ್ಲ ಅಂತ ನರೇಂದ್ರ ಮೋದಿಗೆ ಹಾಮಿ ಕೊಟ್ಟಿದ್ದೆ ಅಮಿತ್ ಶಾ. ಆದ್ರೆ ಅದು ಕೈಮೀರಿ ಹೋಗಿದೆ. ಈಗ ಎಷ್ಟು ಕೈಮೀರಿ ಹೋಗಿದೆ ಅಂದ್ರೆ, ನರೇಂದ್ರ ಮೋದಿ ಪಾಪ ಭಯ ಪಟ್ಕೊಂಡು ಮಧ್ಯರಾತ್ರಿಯಲ್ಲಿ ಮುಖದ ತುಂಬಾ ಭಯ, ಒಂದು ರೀತಿ ಚಿಂತೆಯ ಛಾಯೆ ಎಲ್ಲ ಇಟ್ಕೊಂಡು ಮಧ್ಯರಾತ್ರಿ 12:30 ಒಂದು ಸೆಲ್ಫಿ ವಿಡಿಯೋ ಮಾಡಿ ದೇಶಕ್ಕೆ ಕಳಿಸ್ಬೇಕಾಗತ್ತೆ. ಅಯ್ಯೋ, ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಆ ಮಟ್ಟಕ್ಕೆ ಇದು ವೈಫಲ್ಯ ಗೃಹ ಇಲಾಖೆದೆ. ಅದು ಮಾತ್ರ ಅಲ್ಲ, ಸಾಕಷ್ಟು ಘಟನೆಗಳು
ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಪುಲ್ವಾಮಾಯಿಂದ ಹಿಡಿದು ಆಗಾಗ ನಡೆಯುವಂತಹ ಸೇನೆಯ ಸೈನಿಕರ ಹತ್ಯೆಗಳವರೆಗೆ ಎಲ್ಲವೂ ಸಹ ಗೃಹ ಮಂತ್ರಿ ಅಮಿತ್ ಶಾ ವೈಫಲ್ಯ ಅಂತ ಹೇಳಿ ಈ ದೇಶದ ಜನ ಅಮಿತ್ ಶಾ ರಾಜೀನಾಮೆಯನ್ನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಜೈಶಂಕರ್, ಈ ದೇಶದ ಫಾರಿನ್ ಮಿನಿಸ್ಟರ್, ವಿದೇಶಾಂಗ ಸಚಿವ. ಜಗತ್ತಿನ ಯಾವ ದೇಶವೂ ಸಹ ಇವತ್ತು ಇಂಡಿಯಾ ಜೊತೆ ಇಲ್ಲ. ಆ ಟೆರರಿಸ್ಟ್ ಮನಸ್ಥಿತಿಯ ಇಸ್ರೇಲ್ ಒಂದನ್ನು ಬಿಟ್ಟು, ಆ ಟೆರರಿಸ್ಟ್ ಮನಸ್ಥಿತಿಯ ನೆತನ್ಯಾಹು ಇಸ್ರೇಲ್ ಬಿಟ್ಟು ಇನ್ಯಾರು ನಮ್ಮ ಜೊತೆ ಇಲ್ಲ. ಅದು ಸ್ಪಷ್ಟವಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ಯಾರು ನಮ್ಮ ಪರವಾಗಿ ನೇರವಾಗಿ ಸಪೋರ್ಟಿಗೆ ಬರಲಿಲ್ಲ. ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಇತ್ತು, ಅಮೆರಿಕದ ಹಿಂಬಾಗಿಲ ಸಪೋರ್ಟ್ ಇತ್ತು, ತುರ್ಕಿ ಸಪೋರ್ಟ್ ಇತ್ತು, ಬೇರೆ ದೇಶಗಳ ಸಪೋರ್ಟ್ ಇತ್ತು. ಭಾರತಕ್ಕೆ ಯಾರು ಇಲ್ಲ. ಇಸ್ರೇಲ್ ಒಂದು ಡೈಲಾಗ್ ಹೊಡಿತು ಅಷ್ಟೇನೆ. ಅಷ್ಟು ವೈಫಲ್ಯಕ್ಕೆ ಕಾರಣ ಜೈಶಂಕರ್ ವಿದೇಶಾಂಗ ನೀತಿನೇ. ಅಮೆರಿಕ ದಿನ ಬೆಳಗಾದ್ರೆ ಭಾರತದ ವಿರುದ್ಧ ಟ್ಯಾರಿಫು, ಟೀಕೆ, ಅವಮಾನ. ಯಾರು ಹೊಣೆ? ಎಸ್ ಜೈಶಂಕರ್. ಎಸ್ ಜೈಶಂಕರ್ ರಾಜೀನಾಮೆನೂ ಆಗಬೇಕು ಅನ್ನುವ ಒತ್ತಡಗಳು, ಹೋರಾಟಗಳು ಶುರು ಆಗ್ಬಿಡ್ತವೆ. ಆ ನಂತರ ಹರ್ದೀಪ್ ಸಿಂಗ್ ಪುರಿ, ಜಗತ್ತಿನ ಅತ್ಯಂತ ಕೆಟ್ಟ ಕೊಳಕ ಹಗರಣ ಎಪ್ಸ್ಟೀನ್ ಫೈಲ್ಸ್, ಅದರಲ್ಲಿ ಆ ಎಪ್ಸ್ಟೀನ್ ಜೊತೆಯಲ್ಲಿ ನೇರ ಸಂಪರ್ಕ ಹೊಂದಿರುವಂತಹ ಸಾಕ್ಷ್ಯಗಳೇ ಹೊರಬಿದ್ದಿರುವಂತಹದ್ದು ಈ ವ್ಯಕ್ತಿ ವಿರುದ್ಧ. ಹರ್ದೀಪ್ ಸಿಂಗ್ ಪುರಿ, ಆ ಮಂತ್ರಿ, ಪೆಟ್ರೋಲಿಯಂ ಸಚಿವ, ಕಿತ್ತು ಬಿಸಾಕಬೇಕು ಅನ್ನುವಂತಹ ಒತ್ತಡಗಳು ಬರ್ತವೆ. ಎಂತಹ ನೀಚನ ಜೊತೆ ಈ ವ್ಯಕ್ತಿ ಸಂಪರ್ಕ ಹೊಂದಿದ್ರು ಅಂತ. ಆ ನಂತರ ಬರೋದು ನಿತಿನ್ ಗಡ್ಕರಿ ಹೆಸರು. ಚೆನ್ನಾಗಿರೋ ಗಾಡಿಗಳಿಗೆ ಎಥನಾಲು ಪಥನಾಲು ಏನೇನೋ ಸೇರಿಸಿ ಅಷ್ಟೇ ದುಡ್ಡು ತಗೊಂಡು ಪೆಟ್ರೋಲ್ಗೆ ಆ ಎಲ್ಲವನ್ನು ಮಿಶ್ರಣ ಮಾಡಿ ನಮ್ಮ ಇಂಜಿನ್ಗಳು, ನಮ್ಮ ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್, ಗಾಡಿ, ಟೂ ವೀಲರ್ ಆಗಲಿ ಯಾವುದೇ ಗಾಡಿ ಆಗಲಿ ನಾಶವಾಗಿ ಹೋಗ್ತಾ ಇದೆ, ಇಂಜಿನ್ಗಳು ಹಾಳಾಗಿ ಹೋಗ್ತಿದ್ದಾವೆ, ಮೈಲೇಜ್ ಎಕ್ಕುಟ್ಟು ಹೋಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳಿದ್ದಾವೆ. ನಿತಿನ್ ಗಡ್ಕರಿ ತಮ್ಮ ಮಕ್ಕಳ ಎಥನಾಲ್ ಕಂಪನಿಗಳ ಲಾಭಕ್ಕಾಗಿ ಈ ದೇಶವನ್ನ ನಾಶ ಮಾಡ್ತಿದ್ದಾರೆ ಅನ್ನುವಂತಹ ಆಪಾದನೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಿತಿನ್ ಗಡ್ಕರಿ ರಾಜೀನಾಮೆ ಆಗಬೇಕು ಅನ್ನೋ ಒತ್ತಡಗಳು ಬಂದ್ಬಿಡ್ತವೆ. ಹೀಗೆ ಒಂದಲ್ಲ ಎರಡಲ್ಲ, ಸುಮಾರು ಜನ ಇದ್ದಾರೆ ಮಂತ್ರಿಗಳು, ನಾಲಾಯಕಗಳು ಬಿಜೆಪಿಯಿಂದ ಮೋದಿ ಸಂಪುಟದಲ್ಲಿರೋದು. ಅಲ್ಲ, ಬಿಜೆಪಿಯಲ್ಲಿ ಇದ್ದಾರೆ ಅಂದ್ರೆ ಅವರು ನಾಲಾಯಕರೇ. ಅದನ್ನ ವಿವರಿಸಿ ಪ್ರತ್ಯೇಕಿಸಿ ಹೇಳೋ ಅವಶ್ಯಕತೆ ಏನಿಲ್ಲ. ಬಿಜೆಪಿಯಲ್ಲಿ ಇದ್ದಾರೆ ಯಾರೋ ಒಬ್ಬರು ವ್ಯಕ್ತಿ ಅಂದ್ರೆ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ, ನಾಲಾಯಕಗಳು ಮಾತ್ರನೇ ಬಿಜೆಪಿಯಲ್ಲಿ ಇರೋದಕ್ಕೆ ಸಾಧ್ಯ. ಯಾಕಂದ್ರೆ ಬಿಜೆಪಿ RSS ನ ಕೂಸು. RSS ಹಿನ್ನೆಲೆಯಲ್ಲಿ ಯಾರು ಕೂಡ ಲಾಯಕಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. RSS ಒಂದು ನಾಲಾಯಕು. ಇಡೀ ದೇಶದಲ್ಲಿ ಕೂಗೆದೊಳುತ್ತೆ ಈ ಮೋದಿ ಸರ್ಕಾರನೇ ವೇಸ್ಟ್, ನಾಲಾಯಕ ಸರ್ಕಾರ, ಮೋದಿನೂ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇಷ್ಟೆಲ್ಲಾ ಮಂತ್ರಿಗಳು ನಾಲಾಯಕಗಳು ಹೋದ್ಮೇಲೆ ಮೋದಿ ಯಾಕಿರಬೇಕು ಅಂತ ಜನ ಪಟ್ಟು ಹಿಡಿದು ಕೂತ್ಕೊಳ್ತಾರೆ. ಇದೇ ತೀವ್ರತೆಯಲ್ಲಿ, ಇದಕ್ಕಿಂತ ಹೆಚ್ಚಿನ ತೀವ್ರತೆಯಲ್ಲಿ ಪ್ರತಿಭಟನೆಗಳು, ಹೋರಾಟಗಳು, ಚಳುವಳಿಗಳು ನಡೆಯೋದಕ್ಕೆ ಶುರುವಾಗ್ತವೆ. ಈ ಫ್ಲಡ್ ಗೇಟ್ ಅನ್ನ ಓಪನ್ ಮಾಡಬೇಕು ಅಂತಂದ್ರೆ ಓಪನ್ ಆಗುತ್ತೆ ಯಾವಾಗ ಪ್ರಧಾನ್ ರಾಜೀನಾಮೆ ಕೊಟ್ರೆ. ಪ್ರಧಾನ್ ರಾಜೀನಾಮೆಯನ್ನ ನರೇಂದ್ರ ಮೋದಿ ಪಡೆಯೋದಿಲ್ಲ. ಇದಿಷ್ಟು ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯದೇ ಇರೋದಕ್ಕೆ ನರೇಂದ್ರ ಮೋದಿಗೆ ಇರುವಂತಹ ಆತಂಕಗಳಿವು. ಕಾರಣಗಳಲ್ಲ, ಆತಂಕಗಳು. RSS ಇಂದ ಹಿಡಿದು ಹಿಂದುತ್ವ ಗುಂಪುಗಳ ವಿರೋಧದಿಂದ ಆರಂಭಿಸಿ ಇನ್ನು ನಾಲಾಯಕ ಮಂತ್ರಿಗಳ ಪಟ್ಟಿನೇ ಬಂದ್ಬಿಡುತ್ತೆ. ಆತ ಮಾತ್ರ ನಾಲಾಯಕಲ್ಲ, ಇನ್ನೆಲ್ಲರೂ ನಾಲಾಯಕರೇ, ಕಿತ್ತು ಬಿಸಾಕಿ ಅಷ್ಟು ಜನ ನಾಲಾಯಕ ಆದ್ಮೇಲೆ ನೀವು ರಾಜೀನಾಮೆ ಕೊಡಿ ಅಂತ ಬಂದ್ಬಿಡುತ್ತೆ ಅನ್ನೋದು ನರೇಂದ್ರ ಮೋದಿಗೆ ಇರುವ ಭಯ. ಆ ಕಾರಣಕ್ಕಾಗಿ ಅದಕ್ಕೆ ಈಗೋನು ಸೇರ್ಕೊಳ್ಳುತ್ತೆ. ನರೇಂದ್ರ ಮೋದಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದಿಲ್ಲ ಅಷ್ಟೇ. ಇದಿಷ್ಟು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಮೋದಿ ಪಡೆದು ಸುಲಭವಾಗಿ ಈ ಸಂಕಷ್ಟದಿಂದ ಹೊರಗೆ ಬರಬಹುದು. ಆದ್ರೂ ಪಡೆಯಲ್ಲ ಯಾಕೆ ಅನ್ನೋದಕ್ಕೆ ನಾನು ನನ್ನ ಅಧ್ಯಯನದ ಮೂಲಕ ಕಂಡುಕೊಂಡಿರುವಂತಹ ಒಂದಷ್ಟು ಅಂಶಗಳು ಅಷ್ಟೇ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.